ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ದಿನದ ಈ ವಿಡಿಯೋದಲ್ಲಿ ನಾನು ನಾರ್ಮಲ್ ಸಾದಾ ಸ್ಲೀವ್ಸ್ ಯಾವ ಥರ ಕಟಿಂಗ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ತುಂಬ ಸರಳವಾಗಿ ಬಿಗಿನರ್ಸ್ಗೆ ತುಂಬಾ ಅರ್ಥ ಆಗೋ ರೀತಿಯಲ್ಲಿ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ. ಇಲ್ಲಿ ನಾನು ಸ್ಲೀವ್ಸ್ಗೆ ಎಷ್ಟು ಬೇಕು ಅಷ್ಟು ನಾನು ಇಲ್ಲಿ ಪೀಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದನ್ನು ನೀವು ನೋಡ್ಕೋಬೇಕು, ನೀಟಾಗಿ ಸ್ಟ್ರೈಟ್ ಇದೆಯಾ ಇಲ್ವಾ ಅಂತ ನೋಡಿ. ಈ ಥರ 4 ಲೇಯರ್ ಆಗಿ ಮಾಡಿಕೊಂಡು 4 ಲೇಯರ್ ಆಗಿ ಮಾಡಿಕೊಂಡು ಈ ಥರ ಕರೆಕ್ಟಾಗಿ ಈ ಥರ ಇಟ್ಕೊಳ್ಬೇಕು. ನೋಡ್ತಾ ಇರ್ಬೋದು, ಇಲ್ಲಿ ನಮ್ಮದು ಸ್ವಲ್ಪ ಹೆಚ್ಚು ಕಡಿಮೆ ಇತ್ತು, ನಾನು ಕಟ್ ಮಾಡ್ಕೊಂಡಿದ್ದೀನಿ. ಸೊ ಈ ಥರ ನೀಟಾಗಿ ನೋಡಿ, ಕ್ಲೋಸ್ ಇರೋದು ಆ ಕಡೆ ಇಡಬೇಕು, ಈ ಥರ ಓಪನ್ ಇರೋದು ನಮ್ಮ ಕಡೆ ಇರಬೇಕು. ಈ ಥರ ಇಟ್ಕೊಂಡು ನಾವು ಬ್ಲೌಸನ್ನ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ನೋಡಿ, ಅವರು ಈ ಬ್ಲೌಸು ಈ ಅಳತೆದು ಬ್ಲೌಸು ಕಟ್ ಮಾಡಬೇಕಾಗಿದೆ. ಸೊ ಈ ಅಳತೆದು ನಾನು ಈ ವಿಡಿಯೋದಲ್ಲಿ ಕಟಿಂಗ್ ತೋರಿಸ್ತಾ ಇದ್ದೀನಿ. ನೋಡಿ, ಈಗ ನಾನು ಈ ಥರ ಬ್ಲೌಸು ಇದನ್ನು ನೋಡಿ ಈ ಥರ ಇಟ್ಟು ನಾವು ಈಗ ಕಟಿಂಗ್ ಮಾಡ್ತೀವಲ್ವ. ಸೊ ಈ ಥರ ಇಟ್ಟು ಕಟಿಂಗ್ ಮಾಡೋದಾದರೆ, ನೀವು ಹೆಮ್ಮಿಂಗ್ ಮಾಡ್ತೀರ ಅನ್ನೋದಾದರೆ ಇಲ್ಲಿ 1.5 ತೊಗೋಬೇಕಾಗತ್ತೆ. ಇಲ್ಲ ನಾವು ಹೆಮ್ಮಿಂಗ್ ಮಾಡಲ್ಲ, ನಾವು ಅಸ್ತರ್ ಬ್ಲೌಸಿಗೆ ನಾವು ಹಾಗೆ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡ್ತೀವಿ ಅನ್ನೋದಾದರೆ ಇಲ್ಲಿ 1/2 ಇಂಚ್ ತೊಗೊಳ್ಳಿ. ಇಲ್ಲ ಹೆಮ್ಮಿಂಗ್ ಮಾಡೋದಾದರೆ 1.5 ಇಂಚ್ ತೊಗೊಳ್ಳಿ. ಸೊ ನಾನು ಇಲ್ಲಿ 1/2 ಇಂಚ್ ತೊಗೊಳ್ತೀನಿ. 1/2 ಇಂಚ್ ತೊಗೊಳ್ತೀನಿ, ಯಾಕಂದರೆ ಇದು ನಮ್ಮದು ಲೈನಿಂಗ್ ಬ್ಲೌಸ್ ಇರೋದ್ರಿಂದ ನಾನು 1/2 ಇಂಚ್ ಮಾತ್ರ ತೊಗೋತೀನಿ. ಸ್ಟಿಚ್ ಮಾಡಿ ಟರ್ನ್ ಮಾಡ್ತೀನಿ. ಸೊ ಹಾಗಾಗಿ ತಗೊಂಡು ಇಲ್ಲಿಗೆ ಇದ್ರದ್ದು ಬ್ಲೌಸಿಂದು ಸ್ಲೀವ್ಸು ಲೆಂತ್ ನೋಡ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿಂದ ಇಲ್ಲಿವರೆಗೆ ಶೋಲ್ಡ್ರ್ ಜಾಯಿಂಟ್ ಇರುತ್ತಲ್ವ, ಸೊ ಇಲ್ಲಿವರೆಗೆ 4 ಕಾಲಿದೆ. ಸೊ ನೋಡ್ತಾ ಇರ್ಬೋದು, 4 ಕಾಲಿದೆ. ಹಾಗಾಗಿ 4 ಕಾಲಿಗೆ ಒಂದು ಮಾರ್ಕ್ ಮಾಡ್ಕೋತೀನಿ. ಇಲ್ಲಿಗೆ ನೋಡಿ, ಇಲ್ಲಿಗೆ ನಮ್ಮದು ಸ್ಲೀವ್ಸ್ ರೆಡಿ ಇದೆ. ಸೊ 4 ಕಾಲಿಗೆ ಮಾರ್ಕ್ ಹಾಕ್ಕೊಂಡು ಇಲ್ಲಿಂದ ನಾನು 1/2 ಇಂಚು ಸ್ಟಿಚಿಂಗಿಗೆ ಅಂತ ಈ ಕಡೆ ಮಾರ್ಕ್ ಹಾಕೊಳ್ತೀನಿ. ಸೊ ನೋಡಿ, ನಮ್ಮದು ಸ್ಲೀವ್ಸು ಇಷ್ಟು ಕುತ್ಕೋಬೇಕಾಗತ್ತೆ. ಇದು ಎಕ್ಸ್ಟ್ರಾ ಪೀಸು. ಸೊ ಇದನ್ನು ಕಟ್ ಮಾಡಿ ತೆಗಿಬೇಕಾಗತ್ತೆ. ಸೊ ನಾನು ಕಟ್ ಮಾಡಿ ತೆಗಿತೀನಿ. ಅಂದರೆ ಎಕ್ಸ್ಟ್ರಾ ಇದ್ದರೆ ನಮಗೇನಾಗುತ್ತೆ, ಕನ್ಫ್ಯೂಸ್ ಅನ್ನೋದಾಗುತ್ತೆ. ಸೊ ಹಾಗಾಗಿ ಎಕ್ಸ್ಟ್ರಾ ಪೀಸ್ ಅನ್ನೋವಂಥದ್ದನ್ನು ನಾವು ಕಟ್ ಮಾಡಿ ತಕ್ಕೊಂಡ್ರೆ ಒಳ್ಳೆಯದು. ಸೊ ನೋಡಿ, ಇದಿಷ್ಟು ನಾನು ಕಟ್ ಮಾಡಿ ತೆಗ್ದೆ. ಇಷ್ಟು ನಂದು ಬ್ಲೌಸಿಂದು ಕಟ್ಟಿಂಗಿದು ಬಟ್ಟೆ ಬೇಕಾಗತ್ತೆ. ಇನ್ನು ಇದನ್ನು ನಾನು ಆರ್ಮೋಲು ಇದು ಕೆಳಗಡೆದು ಎಷ್ಟಿದೆ ನೋಡ್ಕೋಬೇಕು. ನೋಡ್ತಾ ಇರ್ಬೋದು, 2.5 ಇದೆ. ಸೊ 2.5ಗೆ ನಾನು ಮಾರ್ಕ್ ಹಾಕೋತೀನಿ. ಇಲ್ಲಿಂದ 2.5 ಅಂದರೆ 1/2 ಇಂಚು ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ತೊಗೊಂಡು 3 ಇಂಚಿಗೆ ಮಾರ್ಕ್ ಹಾಕೋತೀನಿ. 3 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ನಂತರ ಇದು ಆರ್ಮೋಲ್ ರೌಂಡಿಗೂ ಎಷ್ಟಿದೆ ಅಂತ ನೋಡ್ಕೋಬೇಕಾಗತ್ತೆ. ನೋಡಿ, ಬ್ಲೌಸ್ ಏನಿರತ್ತಲ್ವ, ಸೊ ನೀಟಾಗಿ ಈ ಥರ ಹಾಕ್ಕೊಂಡು ಇಲ್ಲಿ ಏನು ನಾವು ಜಾಯಿಂಟ್ ಇರ್ತವಲ್ವ, ಸೊ ಈ ಥರ ಜಾಯಿಂಟ್ವರೆಗೆ ಎಷ್ಟಿದೆ ಅಂತ ನೋಡ್ಕೋಬೇಕು. ನೋಡಿ, ಶೋಲ್ಡ್ರ್ ಜಾಯಿಂಟಿಂದ ನಿಧಾನವಾಗಿ ಈ ಥರ ಅದೇನು ಬ್ಲೌಸ್ ಇರುತ್ತಲ್ವ, ಸೊ ಈ ಥರ ನೋಡ್ಕೊಂಡು ಬರಬೇಕು. ಸೊ ನೋಡ್ತಾ ಇರ್ಬೋದು, 8 ಇಂಚಿದೆ. ಇದು ಆರ್ಮೋಲ್ ರೌಂಡು 8 ಇಂಚಿದೆ. ಸೊ 8 ಇಂಚಿಗೆ ನಾನು ಇದರಲ್ಲಿ ಅಳತೆ ಮಾಡ್ಕೋಬೇಕಾಗತ್ತೆ. ಸೊ ನೋಡಿ, ಇಲ್ಲಿ ಏನಿರತ್ತಲ್ವ, ಇಲ್ಲಿಂದ 8 ಇಂಚಿಗೆ ನೋಡಿ, 8 ಇಂಚು ಎಲ್ಲಿ ಬರ್ತಾ ಇದೆ, ಇಲ್ಲಿ ಬರ್ತಾ ಇದೆ. ಸೊ ನೋಡಿ, ಇಲ್ಲಿಂದ ಇಲ್ಲಿ ಮಾರ್ಕ್ ಹಾಕೊಳ್ಳೋಕ್ಕಿಂತ ಮೊದಲು 8 ಇಂಚ್ ಏನು ಬಂದಿತ್ತಲ್ಲ, ಸೊ 8 ಇಂಚಲ್ಲಿ ನಾವು ಕಾಲು ಭಾಗದಷ್ಟು ಕಡಿಮೆ ಮಾಡಬೇಕಾಗತ್ತೆ. ಯಾಕಂತಂದರೆ ಇಲ್ಲಿ ಏನು ನಾವು ರೌಂಡಿಂಗ್ ಅನ್ನೋದು ಕೊಡ್ತೀವಲ್ವ, ಸೊ ಅಲ್ಲಿ ಸ್ಟಿಚಿಂಗ್ ಮಾಡುವಾಗ ಎಕ್ಸ್ಟ್ರಾ ಬಂದಾಗತ್ತೆ. ಸೊ ಅದು ನಮಗೆ ಎಕ್ಸ್ಟ್ರಾ ಬರೋ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾವು ಇಲ್ಲಿ 8 ಇಂಚ್ ಇತ್ತಲ್ವ, ಸೊ ಇಲ್ಲಿ ನಾನು 7.5 ಮೇಲೆ 2 ಗೆರೆಷ್ಟು ಇಡ್ತಾ ಇದ್ದೀನಿ. ಇಟ್ಕೊಂಡು ಇಲ್ಲಿಗೆ ನಾನು ಮಾರ್ಕ್ ಹಾಕೊಳ್ತೀನಿ. ಇದಾದ ನಂತರ ಇಲ್ಲಿಂದ 1.5 ಇಂಚಿಗೊಂದು ಮಾರ್ಕ್ ಹಾಕೊಳ್ತೀನಿ.
ಹಾಗೆ 2 ಇಂಚಿಗೊಂದು ಮಾರ್ಕ್ ಹಾಕ್ಕೊಳ್ತೀನಿ. ಇಲ್ಲಿಂದ 1.5 ಇಂಚಿಗೊಂದು ಹಾಗೆ 2 ಇಂಚಿಗೊಂದು ಮಾರ್ಕ್ ಹಾಕ್ಕೊಳ್ತೀನಿ. ಮಾರ್ಕ್ ಹಾಕ್ಕೊಂಡು ಇಲ್ಲಿ 1.5 ಇಂಚಿಗೆ ಏನು ಮಾರ್ಕ್ ಹಾಕ್ಕೊಂಡಿದ್ವಲ್ಲ, ಸೊ ಇಲ್ಲಿಂದ ಇಲ್ಲಿ ಶೇಪ್ ತೆಗಿಬೇಕಾಗತ್ತೆ. ಸೊ ಇಲ್ಲಿಂದ ಇಲ್ಲಿವರೆಗೆ ಇನ್ನು ಇಲ್ಲಿ ಏನು ಸೆಂಟರ್ ಪಾಯಿಂಟ್ ತೆಗ್ದಿರ್ತೀವಲ್ವ, ಸೊ ಇಲ್ಲಿಗೆ ನಾವು ಇದನ್ನು ಮೊದಲಿಗೆ ಒಂದು ಶೇಪಿಂದು ಮಾರ್ಕ್ಸ್ ಹಾಕೊಳ್ಳೋಣ. ಸೊ ನೋಡಿ ಇಲ್ಲಿ ಏನು ನಾವು ಸೆಂಟ್ರ್ ಪಾಯಿಂಟ್ ತೆಗ್ದಿದ್ವಲ್ವ, ಸೊ ಇದು ನೋಡಿ ಇಲ್ಲಿಂದ ಇಲ್ಲಿಗೆ ಈ ಥರ ಬಂದಿದ್ದು ಸೆಂಟ್ರ್ ಪಾಯಿಂಟ್ ತೆಗ್ದಿದ್ದೀವಿ. ಸೊ ಇಲ್ಲಿಗೆ ನಾವು ಇಲ್ಲಿಂದ ನಿಧಾನವಾಗಿ 1/4 ಇಂಚು ಈ ಥರ ನಿಧಾನವಾಗಿ ಈ ಥರ ತೊಗೊಂಡು ಇಲ್ಲಿಗೆ ಕೂಡಿಸ್ಕೊಂಡು, ನಂತರ ಇದನ್ನು ತೊಗೊಂಡ 2 ಇಂಚಿಗೆ ನಾವು ನಿಧಾನವಾಗಿ ಈ ಥರ ಶೇಪ್ ತಗೋಬೇಕಾಗತ್ತೆ. ಈ ಥರ ಇದನ್ನು ಶೇಪ್ ತಗೋಬೇಕಾಗತ್ತೆ. ಈ ಥರ ಇಲ್ಲಿಂದ 1/4 ಇಂಚು ಒಳಗಡೆ ತಗೊಂಡು ಹಾಗೆ ಇಲ್ಲಿಗೆ ಸೆಂಟರ್ ಪಾಯಿಂಟಿಂದ 1/4 ಇಂಚು ಹೊರಗಡೆ ತೊಗೊಂಡು 2 ಇಂಚಿಗೆ ಕೂಡಿಸ್ಕೋಬೇಕಾಗತ್ತೆ. ಸೊ ಇದಾದ ನಂತರ ಇಲ್ಲಿ ಏನು ಸೆಂಟರ್ ಪಾಯಿಂಟ್ ತೊಗೊಂಡಿದ್ವಲ್ಲ, ಇಲ್ಲಿಗೆ ಒಂದು 1/2 ಇಂಚಿಗೆ ಮೇಲೆ ಮಾಡಬೇಕಾಗತ್ತೆ ಮಾರ್ಕ್ ಮಾಡಿಕೊಂಡು ಇದನ್ನು ನಿಧಾನವಾಗಿ ತೊಗೊಂಡು ಈ 1/2 ಇಂಚಿಗೆ ತೊಗೊಂಡು ಈಗ ಏನು 1.5 ಮಾರ್ಕ್ ಹಾಕಿದ್ವಲ್ವ, ಸೊ ಈ 1.5 ನಾವು ಕೂಡಿಸ್ಕೋಬೇಕಾಗತ್ತೆ. ಇದನ್ನು ಈ ಥರ ನೋಡಿ ಈ ಥರ ಕೂಡಿಸ್ಕೊಂಡು ಇದ್ರದ್ದು ಸ್ಲೀವ್ಸ್ದು ಫಿಟ್ಟಿಂಗು ಎಷ್ಟಿದೆ ನೋಡ್ಕೊಳ್ಳೋಣ. ಸ್ಲೀವ್ಸಿದ್ದು ಫಿಟ್ಟಿಂಗು 6.5 ಇದೆ. ಸೊ 6.5 ಮಾರ್ಕ್ ಹಾಕ್ಕೊಂಡು ನಂತರ ಇದಿಷ್ಟು ನಮ್ಮದು ಫಿಟ್ಟಿಂಗಿಗಾಗುತ್ತೆ. ಸೊ ಇದಿಷ್ಟು ನೋಡಿ ಈ ಥರ ಲೈನು ಹಾಕ್ಕೊಳ್ಬೇಕು. ಇದು ಎಕ್ಸ್ಟ್ರಾ ಬರುತ್ತೆ. ಸೊ ಈ ಥರ ನೋಡಿ ಇದಿಷ್ಟು ನಮ್ಮದು ಸ್ಲೀವ್ಸ್ ಕಟಿಂಗ್ ಆಗುತ್ತೆ. ಸೊ ಇದನ್ನು ನಾವು ಕಟಿಂಗ್ ಮಾಡ್ಕೋಬೋದು. ಇನ್ನು ಇದಿಷ್ಟು ಸ್ಲೀವ್ಸು ಕಟಿಂಗು ನೋಡಿ, ಇದು ಫ್ರಂಟಿಂದು ಬರುತ್ತೆ, ಇದು ಬ್ಯಾಕಿಂದು ಬರುತ್ತೆ ಅಷ್ಟೇ. ಸೊ ಕಟ್ ಮಾಡಿನೂ ತೋರಿಸ್ಬಿಡ್ತೀನಿ. ಈ ಥರ ಚಾಲು ಮಾಡ. ಸೊ ನೋಡಿ ಈ ಥರ ಕಟಿಂಗ್ ಮಾಡಿ ತೆಗಿಬೇಕು. ಸೊ ನೋಡಿ ಇದಿಷ್ಟೇ ಕಟಿಂಗು, ಬ್ಲೌಸ್ ಕಟಿಂಗ್ ಅನ್ನೋದು. ಸೊ ಅರ್ಥ ಆಯಿತು ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಿರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.